ನಮಸ್ಕಾರಗಳಿರಿ. ಇವತ್ತು ಭಾರತದ 80ನೇ ಸ್ವಾತಂತ್ರ್ಯ ದಿನ. ಇವತ್ತಿನ ವಿಡಿಯೋದಲ್ಲಿ ಒಂದು ವಿಶೇಷವಾದ ವಿಷಯವನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಹಿಸ್ಟ್ರಿಗೆ ಹೋಗೋಣ ಇವತ್ತು. ಆದರೆ ಹಲವು ಕಂಪನಿಗಳಿಗೆ ಸಂಬಂಧಪಟ್ಟಿರುವಂತ ಹಿಸ್ಟ್ರಿ ಇದು. ಆಗಿನ್ನು ಭಾರತಕ್ಕೆ ಸ್ವಾತಂತ್ರ್ಯ ಬಂದಿರಲಿಲ್ಲ. ಜೊತೆಗೆ 1857ರ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಏನ್ ಕರಿತೀವಿ ನಾವು, ಅದು ಕೂಡ ಆಗ ತಾನೇ ಮುಗಿದಿತ್ತು. ಭಾರತದ ಕಂಟ್ರೋಲ್ ಈಸ್ಟ್ ಇಂಡಿಯಾ ಕಂಪನಿಯಿಂದ ಬ್ರಿಟಿಷ್ ಕ್ರೌನ್ ಕೈಗೆ ಹೋಗಿತ್ತು. ಆದ್ರೆ ಅದೇ ವರ್ಷ ಈಗಿನ ಮುಂಬೈ ಅಂತ ಕರೆಸ್ಕೊಳ್ಳುವಂತ ಬಾಂಬೆಯ ಬೀದಿಯಲ್ಲಿ ಉಟ್ಕೊಂಡಂತ ಒಂದು ಕಂಪನಿ ಇವತ್ತಿಗೂ NSE ಮತ್ತು BSE ಅಲ್ಲಿ ಟ್ರೇಡ್ ಆಗ್ತಿದೆ. ಅದ್ ನಿಮ್ಗೆ ಗೊತ್ತಾ? ಸೊ ಇವತ್ತಿನ ಸ್ವಾತಂತ್ರ್ಯ ದಿನದಂದು ನಾವು ಅಂತಹ ಗ್ರ್ಯಾಂಡ್ ಓಲ್ಡ್ ಮೆನ್ ಆಫ್ ದಲಾಲ್ ಸ್ಟ್ರೀಟ್ ಬಗ್ಗೆ ತಿಳ್ಕೊಳ್ಳೋಣ. ಬ್ರಿಟಿಷ್ ರಾಜ್ ಸಂದರ್ಭದಲ್ಲಿ ಹುಟ್ಟಿ 2 ವರ್ಲ್ಡ್ ವಾರ್ಸ್ ಅನ್ನ ನೋಡಿ, ಲೈಸೆನ್ಸ್ ರಾಜ್, 91ರ ಲಿಬರಲೈಸೇಷನ್ ಎಲ್ಲವನ್ನು ದಾಟಿ ಇವತ್ತಿಗೂ ಮಾರ್ಕೆಟ್ ಅಲ್ಲಿ ಟ್ರೇಡ್ ಆಗ್ತಿರುವಂತ 6 ಕಂಪನೀಸ್ನ ನಾನಿವತ್ತು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಆ ಕಂಪನಿಗಳಿಗೆ ಹೋಗೋದಕ್ಕೆ ಮುಂಚೆ ಎಲ್ರಿಗೂ 80ನೇ ಸ್ವಾತಂತ್ರ್ಯ ದಿನದ ಶುಭಾಶಯಗಳನ್ನ ತಿಳಿಸ್ಲಿಕ್ಕೆ ಬಯಸ್ತೀನಿ. ನಮ್ಗೆ ಸ್ವಾತಂತ್ರ್ಯ ಸಿಕ್ಕಿದೆ, ಬಟ್ ಫೈನಾನ್ಷಿಯಲ್ ಫ್ರೀಡಮ್ ಅನ್ನೋದು ಇನ್ನೂ ಸಿಕ್ಕಿಲ್ಲ ಎಲ್ರಿಗೂ. ಫೈನಾನ್ಷಿಯಲ್ ಫ್ರೀಡಮ್ ಕೂಡ ಎಲ್ರಿಗೂ ಸಿಗಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತೀನಿ. ಮುಂದುವರಿಯ ಮುಂಚೆ ಆಸ್ ಯೂಶುವಲ್ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ನೋಡೋಣ ಯಾವೆಲ್ಲ ಕಂಪನಿಗಳು ಇದ್ದಾವೆ ಅಂತ ತಿಳ್ಕೊಳ್ಳೋಣ. ಸೊ ನಾನು ಅವಾಗಲೇ ಹೇಳಿದ್ನಲ್ಲ, ಗ್ರ್ಯಾಂಡ್ ಓಲ್ಡ್ ಸ್ಟಾಕ್ಸ್ ಆಫ್ ದಲಾಲ್ ಸ್ಟ್ರೀಟ್ 6 ಕಂಪನೀಸ್ ಇವತ್ತು ಕೂಡ NSE ಅಂಡ್ BSE ನಲ್ಲಿ ಟ್ರೇಡ್ ಆಗ್ತಿದ್ದಾವೆ. ಜೊತೆಗಿಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂತಂದ್ರೆ, ಇವು ಬರೀ ಹಳೆ ಕಂಪನಿಗಳಲ್ಲ, ಇವು ಸರ್ವೈವರ್ಶಿಪ್ ನ ಲಿವಿಂಗ್ ಕೇಸ್ ಸ್ಟಡೀಸ್ ಅಂತಾನೆ ಹೇಳ್ಬೋದು. ಯಾಕೆ ಅಂತಂದ್ರೆ, ಒಂದು ಬಿಸ್ನೆಸ್ 160 ವರ್ಷ ಉಳಿಬೇಕು ಅಂತಂದ್ರೆ ಎಷ್ಟು ಸೈಕಲ್ಸ್ ನ ದಾಟಬೇಕಲ್ವಾ? ಯೋಚನೆ ಮಾಡಿ. ಕಲೋನಿಯಲ್ ಎಕಾನಮಿ, ಇಂಡಿಪೆಂಡೆನ್ಸ್, ಲೈಸೆನ್ಸ್ ರಾಜ್, ಆದ್ಮೇಲೆ 1991ರಲ್ಲಿ ತಂದಂತ ರಿಫಾರ್ಮ್ಸ್, 2008ರ ಕ್ರೈಸಿಸ್, ನಂತರ ಕೋವಿಡ್, ಇಂತಹ ಹಲವು ಸೈಕಲ್ಸ್ ಅನ್ನ ಸಕ್ಸಸ್ಫುಲ್ ಆಗಿ ದಾಟಿ ಈ ಕಂಪನಿಗಳು ಸರ್ವೈವ್ ಆಗಿದ್ದಾವೆ. ಸೊ ಬನ್ನಿ ಶುರು ಮಾಡೋಣ ಒಂದೊಂದಾಗಿ. ಮೊದಲು ಯಾವ ಕಂಪನಿ ಶುರುವಾಯಿತು, ಎಲ್ಲಿಂದ ಶುರುವಾಯಿತು ಅದನ್ನ ತಿಳ್ಕೊಂಡು ನೆಕ್ಸ್ಟ್ ಒಂದೊಂದೇ ಕಂಪನಿಗಳಿಗೆ ಹೋಗೋಣ. ಸೊ ಮೊದಲನೇ ಕಂಪನಿ ಬಂದು ಬಾಂಬೆ ಬರ್ಮಾ ಟ್ರೇಡಿಂಗ್ ಕಾರ್ಪೊರೇಷನ್. ಇವತ್ತಿಗೂ ಕೂಡ ಮಾರ್ಕೆಟ್ ಅಲ್ಲಿ ಇದೆ. ರೀಸೆಂಟ್ ಆಗಿ ರಿಸಲ್ಟ್ ಅನ್ನು ಕೂಡ ಅನೌನ್ಸ್ ಮಾಡಿತ್ತು, ನಾನು ಕವರ್ ಮಾಡಿದ್ದೆ ಕೂಡ. ಭಾರತದ ಓಲ್ಡೆಸ್ಟ್ ಪಬ್ಲಿಕ್ಲಿ ಟ್ರೇಡೆಡ್ ಕಂಪನಿ ಅಂತ ಪರಿಗಣಿಸಲಾಗುತ್ತೆ ಈ ಕಂಪನಿಯನ್ನ. 1863ರಲ್ಲಿ ಸ್ಕಾಟ್ಲೆಂಡ್ ನಿಂದ ಬಂದಂತ 6 ಜನ ವಾಲೆಸ್ ಬ್ರದರ್ಸ್ ಇದನ್ನ ಸ್ಥಾಪನೆ ಮಾಡಿದ್ರು. ಜೊತೆಗೆ ಆಗ ಬರ್ಮಾ ಇನ್ನು ಬ್ರಿಟಿಷ್ ಇಂಡಿಯಾದ ಭಾಗವಾಗಿತ್ತು. ಹಾಗಾಗಿ ಇದನ್ನ ನೇಮ್ ಕೂಡ ಅದೇ ರೀತಿ ಇದೆ. ಕಂಪನಿ ಒರಿಜಿನಲ್ ಆಗಿ ಬಿಸ್ನೆಸ್ ಮಾಡ್ತಾ ಇದ್ದು ಟೀಕ್ ಅಂಡ್ ಟಿಂಬರ್ ಟ್ರೇಡ್ ಶಿಪ್ಡ್ ಫ್ರಮ್ ರಂಗೂನ್ ಟು ಬಾಂಬೆ. ಬರ್ಮಾದ ರಂಗೂನಿಂದ ಬಾಂಬೆಗೆ ಟೀಕ್ ಅಂಡ್ ಟಿಂಬರ್ ಅನ್ನ ಸಾಗಾಟ ಮಾಡುವಂತ ಕೆಲಸವನ್ನ ಮಾಡ್ತಾ ಇತ್ತು. ಆದ್ರೆ ಇವತ್ತು ಈ ಕಂಪನಿ ವಾಡಿಯಾ ಗ್ರೂಪ್ ನ ಭಾಗವಾಗಿದೆ. ವಾಡಿಯಾ ಗ್ರೂಪ್ ಕಂಪನಿ ಡೈವರ್ಸಿಫೈಡ್ ಇಂಟು ಟೀ ಅಂಡ್ ಕಾಫಿ ಪ್ಲಾಂಟೇಶನ್, ಆಟೋ ಎಲೆಕ್ಟ್ರಿಕ್ ಕಂಪೋನೆಂಟ್ಸ್, ಡೆಂಟಲ್, ಹೆಲ್ತ್ ಕೇರ್ ಪ್ರಾಡಕ್ಟ್ಸ್ ಅಂಡ್ ರಿಯಲ್ ಎಸ್ಟೇಟ್ ಅಲ್ಲಿ ಕೆಲಸ ಮಾಡ್ತಾ ಇದೆ ಕಂಪನಿ. ಒಂದು ಟಿಂಬರ್ ಟ್ರೇಡಿಂಗ್ ಕಂಪನಿಯಾಗಿ ಸ್ಥಾಪನೆ ಮಾಡಿದಂತಹ ಕಂಪನಿ 160 ವರ್ಷಗಳ ನಂತರ ಕೂಡ ಬೇರೆ ಬೇರೆ ಬಿಸ್ನೆಸ್ ಸೆಗ್ಮೆಂಟ್ಸ್ ಅಲ್ಲಿ ಕೆಲಸವನ್ನ ಮಾಡ್ತಾ ರೀಇನ್ವೆನ್ಷನ್ ಮಾಡಿಕೊಂಡು ಇವತ್ತಿಗೂ ಕೂಡ ಸರ್ವೈವಲ್ ಆಗಿದೆ. ಈ ಮೂಲಕ ಭಾರತದ ಒನ್ ಆಫ್ ದ ಓಲ್ಡೆಸ್ಟ್ ಪಬ್ಲಿಕ್ಲಿ ಟ್ರೇಡೆಡ್ ಕಂಪನಿ ಅಂತ ಕರೆಸ್ಕೊಳ್ತಾ ಇದೆ ಬಾಂಬೆ ಬರ್ಮಾ ಟ್ರೇಡಿಂಗ್ ಕಾರ್ಪೊರೇಷನ್. ಇವತ್ತಿಗೂ ಕೂಡ ಇದರ ನೇಮ್ ಚೇಂಜ್ ಆಗಿಲ್ಲ, ಸೇಮ್ ಇದೆ. ಇದು ಮೊದಲನೇ ಕಂಪನಿ. 1863ರಿಂದ 2026ವರೆಗೂ ಕೂಡ ಕಂಪನಿ ಸರ್ವೈವ್ ಆಗಿದೆ. ಅಂದ್ರೆ 150 ವರ್ಷಗಳ ಹಿಸ್ಟ್ರಿ ಕಂಪನಿಗಿದೆ. ಇನ್ನು ಎರಡನೇ ಕಂಪನಿಗೆ ಬರೋದಾದ್ರೆ ಬಲ್ಮಾರ್ ಲಾರಿ. ಇದು ಕೂಡ ಮಾರ್ಕೆಟ್ ಅಲ್ಲಿ ಇರುವಂತದ್ದು. ನಿಮ್ಗೆ ಗೊತ್ತಿದೆ, ಕೆಲವರು ಕಮೆಂಟ್ ಸೆಕ್ಷನ್ ಅಲ್ಲಿ ಕಂಪನಿಯ ಬಗ್ಗೆ ಪ್ರಶ್ನೆಗಳನ್ನ ಆಗಾಗ ಕೇಳ್ತಾ ಇರ್ತೀರಿ ಕೂಡ. ಬಾಂಬೆ ಬರ್ಮಾ ಸ್ಥಾಪನೆ ಆದ 4 ವರ್ಷಗಳ ನಂತರ ಈ ಕಂಪನಿ ಸ್ಟಾರ್ಟ್ ಆಗುತ್ತೆ. 1867ರಲ್ಲಿ ಈಗಿನ ಕೋಲ್ಕತ್ತಾದಲ್ಲಿ ಇಬ್ಬರು ಸ್ಕಾಟ್ಸ್ಮನ್ ಜಾರ್ಜ್ ಬಲ್ಮರ್ ಅಂಡ್ ಅಲೆಕ್ಸಾಂಡರ್ ಲಾರಿ ಸೇರಿ ಶುರು ಮಾಡಿದ್ದೆ ಬಲ್ಮರ್ ಲಾರಿ. ಇಬ್ಬರ ಹೆಸರ ಒಂದೊಂದು ಪದವನ್ನ ತಗೊಂಡು ಕಂಪನಿಯ ಹೆಸರನ್ನ ಮಾಡಿದ್ದಾರೆ. 1924ರಲ್ಲಿ ಇದು ಪ್ರೈವೇಟ್ ಲಿಮಿಟೆಡ್ ಕಂಪನಿ ಆಯ್ತು. 1936ರಲ್ಲಿ ಪಬ್ಲಿಕ್ ಲಿಮಿಟೆಡ್ ಕಂಪನಿ ಆಯ್ತು. ಒರಿಜಿನಲ್ ಬಿಸ್ನೆಸ್ ನೋಡಬಹುದು, ಜನರಲ್ ಟ್ರೇಡಿಂಗ್ ಪಾರ್ಟ್ನರ್ಶಿಪ್ ಸರ್ವಿಂಗ್ ಕಲೋನಿಯಲ್ ಕಾಮರ್ಸ್. ಜನರಲ್ ಟ್ರೇಡಿಂಗ್ ಪಾರ್ಟ್ನರ್ಶಿಪ್ ಅನ್ನ ಕಂಪನಿ ಮಾಡ್ತಾ ಇತ್ತು. ಈಗ ಇದು ಕಂಪನಿ ಪೂರ್ತಿ ಗವರ್ನಮೆಂಟ್ ಆಫ್ ಇಂಡಿಯಾದ ಒಡೆತನದ ಮಿನಿ ರತ್ನ PSU ಆಗಿದೆ. ಮಿನಿಸ್ಟ್ರಿ ಆಫ್ ಪೆಟ್ರೋಲಿಯಂ ಅಂಡ್ ನ್ಯಾಚುರಲ್ ಗ್ಯಾಸ್ ನಡಿ ಕೆಲಸ ಮಾಡ್ತಿದೆ. ನ್ಯಾಚುರಲ್ ಗ್ಯಾಸ್, ಲೂಬ್ರಿಕೆಂಟ್ಸ್, ಟ್ರಾವೆಲ್ ಅಂಡ್ ಲಾಜಿಸ್ಟಿಕ್ಸ್ ಅಲ್ಲಿ ಕಂಪನಿ ಬಿಸ್ನೆಸ್ ಅನ್ನ ಮಾಡ್ತಾ ಇದೆ. ಕಂಟೈನರ್ ಫ್ರೈಟ್ ಕೆಲಸ ಕೂಡ ಈ ಕಂಪನಿ ಮಾಡ್ತಾ ಇದೆ. ಕಲೋನಿಯಲ್ ಟ್ರೇಡಿಂಗ್ ಫರ್ಮ್ ನಿಂದ ನ್ಯಾಷನಲ್ PSU ಗೆ ಕಂಪನಿ ಟ್ರಾನ್ಸ್ಫಾರ್ಮ್ ಆಗಿದೆ ಬಲ್ಮಾರ್ ಲಾರಿ. ಇದು ಎರಡನೇ ಕಂಪನಿ. ಆಲ್ಮೋಸ್ಟ್ ಇದು ಕೂಡ ನಿಯರ್ಲಿ 150 ವರ್ಷಗಳ ಇತಿಹಾಸವನ್ನ ಹೊಂದಿರುವಂತ ಕಂಪನಿ. ಇನ್ನು ಮೂರನೇ ಕಂಪನಿಗೆ ಬಂದ್ರೆ ಬಾಂಬೆ ಡೈಯಿಂಗ್. 1879ರಲ್ಲಿ ಸ್ಟಾರ್ಟ್ ಆದಂತ ಕಂಪನಿ. ನವರೋಸ್ ಜಿ ವಾಡಿಯಾ ಅವರಿಂದ ಸ್ಟಾರ್ಟ್ ಆಯ್ತು ಈ ಕಂಪನಿ.
ಕೈಯಿಂದ ಡೈ ಮಾಡ್ತಿದ್ದ ಇಂಡಿಯನ್ ಕಾಟನ್ ಯಾರ್ನ ಒಂದು ಸಣ್ಣ ಆಪರೇಷನ್ ಆಗಿ ಈ ಬಾಂಬೆ ಡೈಯಿಂಗ್ ಶುರು ಮಾಡಿದ್ರು. 1937ರಲ್ಲಿ ಇದು BSE ಅಲ್ಲಿ ಲಿಸ್ಟ್ ಆಯ್ತು. ಇಂಡಿಯಾದ ಅತಿ ಹಳೆಯ ಲಿಸ್ಟೆಡ್ ಕಂಪನೀಸ್ ಅಲ್ಲಿ ಇದು ಒಂದು. ಇವತ್ತಿಗೂ ವಾಡಿಯಾ ಗ್ರೂಪ್ ನ ಭಾಗವಾಗಿದೆ ಈ ಕಂಪನಿ. ಹೋಮ್ ಟೆಕ್ಸ್ಟೈಲ್ಸ್ ಮತ್ತು ರಿಯಲ್ ಎಸ್ಟೇಟ್ ಎರಡು ಸೆಗ್ಮೆಂಟ್ ಅಲ್ಲಿ ಇದು ಕೆಲಸ ಮಾಡ್ತಿದೆ. ಜೊತೆಗೆ ಒಂದು ಟ್ರಸ್ಟೆಡ್ ಬ್ರ್ಯಾಂಡ್ ಆಗಿ ತನ್ನ ವರ್ಚಸ್ಸನ್ನ ಬೆಳೆಸ್ಕೊಂಡಿದೆ. ಒಂದು ಸಣ್ಣ ಹ್ಯಾಂಡ್ ಡೈಯಿಂಗ್ ಆಪರೇಷನ್ ಆಗಿ ಸ್ಟಾರ್ಟ್ ಆದಂತ ಕಂಪನಿ ಇವತ್ತು ಕೂಡ ಸರ್ವೈವ್ ಆಗಿದೆ. ಈ ಮಧ್ಯೆ ಎಷ್ಟು ಸಲ ಕಂಪನಿಯ ಬಿಸ್ನೆಸ್ ಮಾಡೆಲ್ ಬದಲಾಗಿರ್ಬೇಕು, ಬಟ್ ಸ್ಟಿಲ್ ಸರ್ವೈವ್ಡ್. ಜೊತೆಗೆ ಒನ್ ಆಫ್ ದ ಓಲ್ಡೆಸ್ಟ್ ಲಿಸ್ಟೆಡ್ ಕಂಪನಿ ಅಂತ ಕರೆಸ್ಕೊಳ್ತಿದೆ ಬಾಂಬೆ ಡೈಯಿಂಗ್ ಕೂಡ. ನೆಕ್ಸ್ಟ್ 4ನೇ ಕಂಪನಿಗೆ ಬರೋದಾದ್ರೆ ಬ್ರಿಟಾನಿಯಾ ಇಂಡಸ್ಟ್ರೀಸ್. ಎಲ್ರಿಗೂ ತುಂಬಾ ಚೆನ್ನಾಗಿ ಪರಿಚಯ ಇರುವಂತಹ ಕಂಪನಿ. 1892ರಲ್ಲಿ ಶುರುವಾದಂತಹ ಕಂಪನಿ ಕೋಲ್ಕತ್ತಾದಲ್ಲಿ. ಬರೀ 295 ರೂಪಾಯಿ ಇನ್ವೆಸ್ಟ್ಮೆಂಟ್ ಇಂದ ಶುರುವಾದಂತಹ ಕಂಪನಿ ಇದು. ಬಿಸ್ಕೆಟ್ ಮ್ಯಾನುಫ್ಯಾಕ್ಚರಿಂಗ್ ಸ್ಟಾರ್ಟ್ ಮಾಡಿತು 1892. 295 ರೂಪಾಯಿ ಅಂದ್ರೆ ಮೇ ಬಿ ಈಗಿನ 295 ಕೋಟಿಗೆ ಸಮ ಅನ್ಸುತ್ತೆ. ಇದು ಕೂಡ ಮೋರ್ ದೆನ್ 100 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇರುವಂತಹ ಕಂಪನಿ. 130+ ಇಯರ್ಸ್, ಬರೀ ಮೋರ್ ದೆನ್ 100 ಅಲ್ಲ, 130 ವರ್ಷಗಳ ಇತಿಹಾಸವನ್ನ ಹೊಂದಿರುವಂತಹ ಕಂಪನಿ ಇವತ್ತಿಗೂ ಕೂಡ ಮಾರ್ಕೆಟ್ ಅಲ್ಲಿ ಇದೆ. ಜೊತೆಗೆ ಈಗಲೂ ಕೂಡ ಕಂಪನಿ ಬಿಸ್ಕೆಟ್ ನೇ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದೆ. ಜೊತೆಗೆ ಬ್ರಿಟಾನಿಯಾ 295 ರೂಪಾಯಿ ಇನ್ವೆಸ್ಟ್ಮೆಂಟ್ ಇಂದ ಶುರುವಾಗಿ ಇವತ್ತು 1 ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಅನ್ನು ದಾಟಿರುವಂತಹ ಕಂಪನಿ. ಜೊತೆಗೆ ಭಾರತದ ಬಿಸ್ಕಿಟ್ಸ್ ಸೆಗ್ಮೆಂಟ್ ಅಲ್ಲಿ ಒನ್ ಆಫ್ ದ ಲೀಡಿಂಗ್ ಕಂಪನಿ. ಇಷ್ಟು ದೊಡ್ಡ ಬ್ರಾಂಡ್ ಆಗಿ ಬೆಳೆಯೋಕೆ ಕಂಪನಿಗೆ 130 ವರ್ಷಗಳು ಬೇಕಾಯಿತು. ಇಲ್ಲಿ ಯೋಚನೆ ಮಾಡಿ, ನಮ್ಮ ಹಣ ಅಷ್ಟೇ ಅಲ್ಲ ಕಂಪೌಂಡ್ ಆಗೋದು, ಕಂಪನಿಯ ಬ್ರಾಂಡ್ ವ್ಯಾಲ್ಯೂ ಕೂಡ ಕಂಪೌಂಡ್ ಆಗಿದೆ. ಬಿಸ್ಕಿಟ್ ಅಂದ್ರೆ ಬ್ರಿಟಾನಿಯಾ ಅನ್ನೋ ತರ ಕಂಪನಿ ತನ್ನ ಬ್ರಾಂಡ್ ಅನ್ನ ಬಿಲ್ಡ್ ಮಾಡ್ಕೊಂಡಿದೆ 130 ವರ್ಷಗಳಿಂದ. ನೆಕ್ಸ್ಟ್ ಕಂಪನಿಗೆ ಬರೋದಾದ್ರೆ ಟಾಟಾ ಸ್ಟೀಲ್. 1907ರಲ್ಲಿ ಜಮ್ಶೆಡ್ಜಿ ಟಾಟಾ ಅವರಿಂದ ಶುರುವಾದಂತಹ ಕಂಪನಿ. ಅವರ ಮಗ ಸರ್ ದೊರಬ್ಜಿ ಟಾಟಾ ಅವರ ಕನಸನ್ನ ನನ್ಸಾಗಿಸಿದ್ರು. ಆಗ ಸಾಕ್ಚಿ ಅನ್ನುವಂತ ಒಂದು ಹಳ್ಳಿಯಲ್ಲಿ ಶುರುವಾದಂತಹ ಕಂಪನಿ ಇದು. ಆ ಹಳ್ಳಿಯನ್ನ ಇವತ್ತು ಜಮ್ಶೆಡ್ಪುರ್ ಅಂತಾನೆ ಕರೀತಾರೆ. ಅಲ್ಲಿ ಶುರುವಾದಂತಹ ಕಂಪನಿ ಟಿಸ್ಕೋ, ಟಾಟಾ ಐರನ್ ಅಂಡ್ ಸ್ಟೀಲ್ ಕಂಪನಿ. ಇಂಡಿಯಾದ ಮೊದಲ ಇಂಟಿಗ್ರೇಟೆಡ್ ಸ್ಟೀಲ್ ಪ್ಲಾಂಟ್ ಇದು. ಇಲ್ಲೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಇದೆ. 1912ರಲ್ಲಿ ಈ ಕಂಪನಿ 8 ಗಂಟೆಗಳ ವರ್ಕ್ ಡೇ ಜಾರಿಗೆ ತಂದಿರುವಂತಹ ಕಂಪನಿ. ಆಗಿನ ಸಂದರ್ಭದಲ್ಲಿ ಈವನ್ ಬ್ರಿಟನ್ ಅಲ್ಲೂ ಕೂಡ 12 ಗಂಟೆ ವರ್ಕ್ ಡೇ ಇದ್ದಂತದ್ದು. ಬಟ್ ಭಾರತದಲ್ಲಿ ಟಾಟಾ ಗ್ರೂಪ್ 8 ಗಂಟೆಗಳ ವರ್ಕ್ ಡೇ ಸ್ಟಾರ್ಟ್ ಮಾಡಿದಂತಹ ಕಂಪನಿ ಇದು. ಜೊತೆಗೆ 1920ರಲ್ಲೇ PF ಶುರು ಮಾಡ್ತಾರೆ ಕಂಪನಿ, ಪ್ರಾವಿಡೆಂಟ್ ಫಂಡ್. ಭಾರತದಲ್ಲಿ ಪ್ರಾವಿಡೆಂಟ್ ಫಂಡ್ ಲಾ ಆಗಿದ್ದು 1952ರಲ್ಲಿ. ಬಟ್ 1920ರಲ್ಲೇ ಟಾಟಾ ಗ್ರೂಪ್ PF ಅನ್ನ ಶುರು ಮಾಡಿದ್ರು. ಈಗ ಟಾಟಾ ಸ್ಟೀಲ್ ವರ್ಲ್ಡ್ ನ ಟಾಪ್ ಸ್ಟೀಲ್ ಪ್ರೊಡ್ಯೂಸರ್ಸ್ ಅಲ್ಲಿ ಬರುವಂತ ಒಂದು ಕಂಪನಿ. ಜೊತೆಗೆ ಗ್ಲೋಬಲ್ ಲೆವೆಲ್ ಅಲ್ಲಿ ವಿಸ್ತರಣೆ ಮಾಡ್ಕೊಂಡಿರುವಂತಹ ಕಂಪನಿ ಇದು. ಅಪ್ಪನ ಕನಸನ್ನ ಮಗ ಡಿಸಿಪ್ಲಿನ್ ಇಂದ ಎಕ್ಸಿಕ್ಯೂಟ್ ಮಾಡಿದ್ದು ಇವತ್ತು ಹಿಸ್ಟ್ರಿಯನ್ನ ಕ್ರಿಯೇಟ್ ಮಾಡಿದೆ. ಇನ್ನು ನೆಕ್ಸ್ಟ್ ಕಂಪನಿಗೆ ಬಂದ್ರೆ ಅದು ITC, ಇಂಪೀರಿಯಲ್ ಟೊಬ್ಯಾಕೋ ಕಂಪನಿ ಆಫ್ ಇಂಡಿಯಾ. ಬ್ಯಾಟ್ ಅಂದ್ರೆ ಬ್ರಿಟಿಷ್ ಅಮೆರಿಕನ್ ಟೊಬ್ಯಾಕೋ ಕಂಪನಿಯ ಸಬ್ಸಿಡಿಯರಿ ಇದು. ಕಂಪನಿ ಟೊಬ್ಯಾಕೋ ಟ್ರೇಡಿಂಗ್ ಬಿಸ್ನೆಸ್ ಅನ್ನ ಮಾಡ್ತಾ ಇತ್ತು, ಇವಾಗ್ಲೂ ಕೂಡ ಮಾಡ್ತಾ ಇದೆ. ಜೊತೆಗೆ ಒಂದು ಲೀಸ್ಡ್ ಆಫೀಸ್ ಅಲ್ಲಿ ಕೋಲ್ಕತ್ತಾದಲ್ಲಿ ಶುರುವಾದಂತಹ ಕಂಪನಿ. ಹಾಗೆ ಇದು ಬ್ಯಾಟ್ ನ ಸಬ್ಸಿಡಿಯರಿ ಆಗಿತ್ತು. ಬಟ್ ಈಗ ಆಲ್ಮೋಸ್ಟ್ ಓನರ್ಶಿಪ್ ಭಾರತದಲ್ಲೇ ಇದೆ. ಲಿಮಿಟೆಡ್ ಓನರ್ಶಿಪ್ ಬ್ಯಾಟ್ ಹತ್ರ ಇದೆ. 1970ರಲ್ಲಿ ಇದನ್ನ ಇಂಡಿಯಾ ಟೊಬ್ಯಾಕೋ ಕಂಪನಿ ಅಂತ ರೀನೇಮ್ ಮಾಡಿದ್ರು. ಮುಂಚೆ ಇಂಪೀರಿಯಲ್ ಟೊಬ್ಯಾಕೋ ಕಂಪನಿ ಆಫ್ ಇಂಡಿಯಾ ಅಂತ ಇದ್ದಿದ್ದನ್ನ ನಂತರ 1974ರಲ್ಲಿ ITC ಲಿಮಿಟೆಡ್ ಅಂತ ಆಯ್ತು. 2001ರ ನಂತರ ಪೂರ್ತಿ ಓನರ್ಶಿಪ್ ಆಲ್ಮೋಸ್ಟ್ ಮೆಜಾರಿಟಿ ಕಂಟ್ರೋಲ್ ಸ್ಟೇಕ್ ಇಂಡಿಯನೈಸ್ ಆಗಿದೆ. ಒಂದು ಟೊಬ್ಯಾಕೋ ಟ್ರೇಡಿಂಗ್ ಕಂಪನಿಯಾಗಿ ಶುರುವಾದಂತ ITC ಲಿಮಿಟೆಡ್ ಇವತ್ತು FMCG ಸೆಗ್ಮೆಂಟ್ ಅಲ್ಲಿ ದೊಡ್ಡದಾಗಿ ಕಾಂಟ್ರಿಬ್ಯೂಷನ್ ಮಾಡ್ತಾ ಇದೆ. ಅದು ಫುಡ್ಸ್ ಆಗ್ಬೋದು, ಪರ್ಸನಲ್ ಕೇರ್ ಆಗ್ಬೋದು, ಹೋಟೆಲ್ಸ್, ಪೇಪರ್ ಬೋರ್ಡ್ಸ್, ಪ್ಯಾಕೇಜಿಂಗ್, ಅಗ್ರಿ ಬಿಸ್ನೆಸ್, IT ಈ ತರ ಬೇರೆ ಬೇರೆ ಸೆಕ್ಟರ್ ನಲ್ಲಿ ಕೆಲಸ ಮಾಡ್ತಿದೆ. ಡೈವರ್ಸಿಫೈಡ್ ಕಾಂಗ್ಲೊಮರೇಟ್ ಅಂತ ಹೇಳ್ಬೋದು ITC ಅನ್ನು ಕೂಡ. ಇದರ ವಿಶೇಷ ಏನು ಅಂತಂದ್ರೆ ಸಿಂಗಲ್ ಪ್ರಾಡಕ್ಟ್ ನ ಮೇಲೆ ಡಿಪೆಂಡ್ ಆಗ್ಲಿಲ್ಲ. ಸ್ಟಾರ್ಟ್ ಆಗಿದ್ದು ಸಿಂಗಲ್ ಪ್ರಾಡಕ್ಟ್ ಇಂದಾನೆ, ಬಟ್ ಹೋಗ್ತಾ ಹೋಗ್ತಾ ಇವಾಲ್ವ್ ಮಾಡ್ಕೊಂಡು ಡೈವರ್ಸಿಫೈ ಮಾಡ್ಕೊಂಡಿದೆ ತನ್ನ ಬಿಸ್ನೆಸ್ ಅನ್ನ. ಹಾಗಾಗಿನೇ ಇವತ್ತಿಗೂ ಕೂಡ ಸರ್ವೈವ್ ಆಗ್ತಾ ಇದೆ. ಸೊ ಓವರ್ ಆಲ್ ಬರೀ ITC ಅಷ್ಟೇ ಅಲ್ಲ, ಇಲ್ಲಿ ಕವರ್ ಮಾಡಿದಂತ 6 ಕಂಪನೀಸ್ ಏನಿದೆ ಇವೆಲ್ಲ ಸರ್ವೈವ್ ಆಗಿದ್ದಾವೆ. ಯಾಕೆ ಸರ್ವೈವ್ ಆಗಿದ್ದಾವೆ? ತುಂಬಾ ದೊಡ್ಡ ಹಿಸ್ಟ್ರಿ ಇದೆ ಅದಕ್ಕೆ ಸರ್ವೈವ್ ಆದ್ವಾ? ಇಲ್ಲ, ಅಡಾಪ್ಟಬಿಲಿಟಿ. ಅವುಗಳು ಒಂದು ಬಿಸ್ನೆಸ್ ಇಂದ ಶುರು ಮಾಡಿದ್ವು, ಬಟ್ ಆನಂತರ ಇವಾಲ್ವ್ ಅದು ಕಾಲಕ್ಕೆ ತಕ್ಕಂತೆ ಬದಲಾವಣೆ ಮಾಡ್ಕೊಳ್ತಾ ಹೋದ್ವು. ಹೊಸ ಬಿಸ್ನೆಸ್ ಸೆಗ್ಮೆಂಟ್ಸ್ ನ ಆಡ್ ಮಾಡ್ಕೊಳ್ತಾ ಹೋದ್ವು. ಹಾಗಾಗಿ ಇವತ್ತು ಕೂಡ ಸರ್ವೈವ್ ಆಗಿದ್ದಾವೆ. ಇನ್ ಕೇಸ್ ಯಾವುದೋ ಒಂದಕ್ಕೆ ಸ್ಟಿಕ್ ಆನ್ ಆಗಿದ್ದಿದ್ರೆ ಮೇ ಬಿ ಈ ಕಂಪನಿಗಳು ಇವತ್ತು ಸರ್ವೈವ್ ಆಗ್ಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ವೇನೋ. ಪ್ರತಿಯೊಂದು ಕಂಪನಿ ಕೂಡ ಸಮಯಕ್ಕೆ ತಕ್ಕಂತೆ ತನ್ನ ಬಿಸ್ನೆಸ್ ಅನ್ನ ರೀಇನ್ವೆಂಟ್ ಮಾಡ್ಕೊಂಡಿದೆ. ಲಾಂಗಿವಿಟಿ ಆಫ್ ಇನ್ವೆಸ್ಟಿಂಗ್ ಇದೆ. ಕಂಪನಿ ಎಷ್ಟು ಹಳೇದು ಅನ್ನೋದಲ್ಲ, ಅಡಾಪ್ಟಬಲ್ ಆಗೋದು ಮುಖ್ಯ. ನಿಮ್ಗೆ ಗೊತ್ತಿದೆ ನೋಕಿಯಾ ಅನ್ನುವಂತ ಒಂದು ಕಂಪನಿ ಪರಿಸ್ಥಿತಿ ಇವತ್ತು ಏನಾಗಿದೆ ಅಂತ. 2006ರಿಂದ 2010 ಪ್ರತಿಯೊಬ್ಬರ ಕೈಯಲ್ಲಿರ್ತಿದ್ದು ನೋಕಿಯಾ ಫೋನ್. ಅವರು ಆಂಡ್ರಾಯ್ಡ್ಗೆ ಬೇಗ ಅಪ್ಡೇಟ್ ಆಗ್ಲಿಲ್ಲ,
ಇಡೀ ಮಾರ್ಕೆಟ್ ನ ಕಳ್ಕೊಂಡ್ರು. ಬದಲಾವಣೆಗಳಿಗೆ ತೆರೆದುಕೊಳ್ಳಿಲ್ಲ ಅವರು. ಬಟ್ ಇಲ್ಲಿ ನೋಡಿದಂತ 6 ಕಂಪನೀಸ್, ಬಾಂಬೆ ಬರ್ಮಾ ಆಗ್ಬೋದು, ಬಲ್ಮಾರ್ ಲಾರಿ, ಬಾಂಬೆ ಡೈಯಿಂಗ್, ಬ್ರಿಟಾನಿಯಾ, ಟಾಟಾ ಸ್ಟೀಲ್, ಐಟಿಸಿ ಬದಲಾದ ಸನ್ನಿವೇಶಗಳಿಗೆ ತಮ್ಮ ಬಿಸ್ನೆಸ್ ನ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಸೊ ನೀವು ಅಷ್ಟೇ, ನನಗಿದು ಆಗಲ್ಲ ಅಂತ ಕೂತ್ರೆ ಖಂಡಿತ ಆಗಲ್ಲ. ಅಡಾಪ್ಟ್ ಆಗ್ಬೇಕು. ಏನು ಬದಲಾವಣೆಗಳು ಬರುತ್ತೆ ಅದಕ್ಕೆ ನಾವು ಅಡಾಪ್ಟ್ ಆಗ್ಬೇಕು. ತುಂಬಾ ಜನ ಫೇಲ್ ಆಗೋದಿಲ್ಲ, ಅಯ್ಯೋ ಅದ್ ನನಗೆ ಗೊತ್ತಿಲ್ಲ ಬಿಟ್ಬಿಡೋದು ಅದನ್ನ. ಹಾಗಂತ ಏನಾದ್ರೂ ಈ ಕಂಪನಿಗಳು ಅಂದ್ಕೊಂಡಿದ್ರೆ 150 ವರ್ಷ ಸರ್ವೈವ್ ಆಗ್ತಿರ್ಲಿಲ್ಲ. ಬಾಂಬೆ ಬರ್ಮಾ ಟ್ರೇಡಿಂಗ್ 130 ವರ್ಷ, ಬ್ರಿಟಾನಿಯಾ ಸರ್ವೈವ್ ಆಗ್ತಿರ್ಲಿಲ್ಲ. ಆಲ್ಮೋಸ್ಟ್ 120 ವರ್ಷ ಐಟಿಸಿ ಸರ್ವೈವ್ ಆಗ್ತಿರ್ಲಿಲ್ಲ. ಮೋರ್ ದೆನ್ 100 ಇಯರ್ಸ್ ಸರ್ವೈವ್ ಆಗಿದ್ದಾವೆ ಅಂದ್ರೆ ಆ ಕಂಪನಿಗಳು ಕಾಲಕ್ಕೆ ತಕ್ಕಂತೆ ತಮ್ಮನ್ನ ಬದಲಾಯಿಸಿಕೊಂಡಿದ್ದಾವೆ. ಅದೇ ಇವುಗಳನ್ನ ಇವತ್ತು ಕೂಡ ಲೀಡಿಂಗ್ ಪೊಸಿಷನ್ ಅಲ್ಲಿ ಇಟ್ಟಿದೆ. ಸರಿಗಳಿರಿ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಸ್ವಾತಂತ್ರ್ಯ ದಿನದಂದು ಒಂದೊಳ್ಳೆ ವಿಷಯನ ತಿಳ್ಕೊಂಡಿದ್ದೀರಿ ಅಂದ್ಕೊಳ್ತೀನಿ. ಹಾಗೆ ನಾವು ನಾಳೆ ಅಂದ್ರೆ ಭಾನುವಾರ ರಿಟೈರ್ಮೆಂಟ್ ಅಂಡ್ ವೆಲ್ತ್ ಪ್ಲಾನಿಂಗ್ ವರ್ಕ್ಶಾಪ್ ನ ಕಂಡಕ್ಟ್ ಮಾಡ್ತಾ ಇದೀವಿ ಮೈಸೂರಲ್ಲಿ. ಇಂಟ್ರೆಸ್ಟ್ ಇರೋರು ಅದು ಲಾಸ್ಟ್ ಆಗಿರುತ್ತೆ ರಿಜಿಸ್ಟ್ರೇಷನ್ಗೆ. ಬರೋದಕ್ಕೆ ಸಾಧ್ಯ ಆಗುವಂತರು ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ರಿಜಿಸ್ಟರ್ ಮಾಡ್ಕೊಳ್ಬಹುದು. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಕೂಡ ಇರುತ್ತೆ. ಇಂಟ್ರೆಸ್ಟ್ ಇರೋರು ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹೂಡಿಕೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದ್ರೂ ಸಪೋರ್ಟ್ ಬೇಕಂದ್ರೆ ಇಲ್ಲಿರುವಂತ ನಂಬರ್ಗಳ ಮೂಲಕ ನಮ್ಮ ಟೀಮ್ ನ ಸಂಪರ್ಕ ಮಾಡಬಹುದು. ಬಟ್ ಸಪೋರ್ಟ್ ಸಿಗಬೇಕಂದ್ರೆ ನೀವು ನಮ್ಮ ಮೂಲಕ ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡಿರ್ಬೇಕಾಗುತ್ತೆ. ಹಾಗಾಗಿ ಲಿಂಕ್ ನ ಬಳಸ್ಕೊಂಡು ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡು ಸಂಪರ್ಕ ಮಾಡಬಹುದು. ಸರಿಗಳಿರಿ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.